ಹದಗೆಟ್ಟ ರಸ್ತೆಗಾಗಿ ಬೀದಿಗಿಳಿದು ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಸ್ತೆ ಡಾಂಬರೀಕರಣಕ್ಕೆ ಒತ್ತಾಯಿಸಿ ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಆನೇಕಲ್ನ ಇಂಡ್ಲವಾಡಿಯಿಂದ ಕೆಮ್ಮಣ್ಣು ಹಳ್ಳವರೆಗಿನ ರಸ್ತೆ ಕಂಪ್ಲೀಟ್ ಆಗಿ ಹಾಳಾಗಿದೆ. ಬೆಂಗಳೂರಿನ ಹೊರವಲಯ ಆನೇಕಲ್ ತಾಲೂಕಿನಲ್ಲಿ ಡಾಂಬರು ಇಲ್ಲದೆ ಸಂಪೂರ್ಣ ಜಲ್ಲಿಮಯವಾಗಿರುವಂತಹ ರಸ್ತೆಗಳು. ಕ್ರಷರ್ ಮತ್ತು ಕೈಗಾರಿಕೆಗಳ ಲಾರಿಗಳ ಓಡಾಟದಿಂದ ರಸ್ತೆ ಹಾಳಾಗಿದೆ. ಅತಿಯಾದ ಭಾರ ಹೊತ್ತು ಸಾಗುವ ಲಾರಿಗಳಿಂದ ರಸ್ತೆ ಹಾಳಾಗಿದೆ. ಹಲವು ಬಾರಿ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ರಸ್ತೆಯನ್ನ ಅಭಿವೃದ್ಧಿಪಡಿಸಿಲ್ಲ. ಸ್ಥಳೀಯ ಶಾಸಕರು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ದಿನನಿತ್ಯ ನಾವು ಓಡಾಟವನ್ನ ಮಾಡಬೇಕು. ದಿನಕ್ಕೊಂದು ಕಾಯಿಲೆ ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ಈ ರೀತಿಯಾದಂತಹ ರಸ್ತೆಯಲ್ಲಿ ಹೇಗೆ ಓಡಾಡೋದು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಧೂಳೆದ್ದಳುತ್ತೆ, ಮತ್ತೆ ನೋಡಿ ಭಾರೀ ವಾಹನಗಳು ಓಡಾಡುತ್ತವೆ. ಭಾರೀ ವಾಹನಗಳು ಓಡಾಡುವಂತಹ ರಸ್ತೆಯಲ್ಲಿ ನಾವು ಜನಸಾಮಾನ್ಯರು ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡವರೆಲ್ಲ ಹೋಗ್ತಾರೆ ಬರ್ತಾರೆ, ಲಂಚ ಇಸ್ಕೊಂಡ್ ಬಂದು ಅವ್ರವ್ರ ಪಾಡ್ಗೆ ಅವ್ರವ್ರು ತಕೊಂಡ್ ತಿಂತಾವ್ರೆ. ನಮ್ಮ ಸಹಕಾರ ಯಾರು ಮಾಡ್ತಾ ಇಲ್ಲ, ಬಡವ್ರ ಸಹಕಾರ ಯಾರು ನೋಡ್ತಾ ಇಲ್ಲ. ಒಂದು ಹಬ್ಬ ಏನಾದ್ರು ಆದ್ರೆ ಹೋಗ್ಬೇಕಾದ್ರೆ ಧೂಳು ಎದ್ದೋಗುತ್ತೆ, ಹೋಗೋಕ್ಕಾಗಲ್ಲ ಬರಕಲ್ಲ. ಮೊನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಯ್ತು, ನಮ್ಮ ಹುಡುಗಿದ್ ಮೊಬೈಲು ಕಳೆದೋಯ್ತು, ಕೆಲಸನ ಕಳ್ಕೊಂಡು ನಾವು. ಇದೇ ತರ ತುಂಬಾ ಜನ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಇಲ್ಲಿ ವ್ಯವಸ್ಥೆ ಯಾರು ಏನ್ ಮಾಡ್ತಾರೆ, ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ, ಮಾಡಿಸಿ ರೋಡ್ ಮಾಡಿಸಿ ಅಂತಾರೆ, ರೋಡ್ ಮಾಡ್ತಾ ಇಲ್ಲ. ಮೊನ್ನೆಲ್ಲ ಸ್ಟ್ರೈಕ್ ಮಾಡಿದ್ರು, ಪೊಲೀಸ್ ಅವರೆಲ್ಲ ಬಂದ್ರು, 2 ತಿಂಗಳು ಟೈಮ್ ತಗೊಂಡ್ರು, ಆಮೇಲೆ ತಿರುಗಿ ನೋಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮೂರು ದೊಡ್ಡ ದೊಡ್ಡವರೆಲ್ಲ ಬಂದು ಫಸ್ಟೇ ದುಡ್ಡು ತಗೊಂಡವ್ರ ಅಂತ ಹೇಳ್ತಾವ್ರೆ. ಯಾರು ತಗೊಂಡವ್ರೋ ಯಾರಿಲ್ಲೋ ಗೊತ್ತಿಲ್ಲ. ಏನ್ ಸಮಸ್ಯೆ ಆಗ್ತದೆ ನಿಮ್ಗೆ? ಫ್ಯಾಕ್ಟ್ರಿಗಳಿಂದ ಸಮಸ್ಯೆ ಆಗ್ತದೆ? ಫ್ಯಾಕ್ಟ್ರಿಯಲ್ಲಿ 4-5 ಕಂಪ್ನಿಗಳವೆ, ಅವ್ರು ಬರ್ಬೇಕು ಮೊದ್ಲು. ಪ್ರೆಷರ್ ಗಾಡಿಗಳಲ್ಲಿ ಇವಾಗ ಈ ಕಡೆ ಬಿಡ್ತಾವ್ರೆ. ಇಷ್ಟು ದಿನ ಹಿಂಗ್ ಬರ್ತಾವ್ರೆ ಗಾಡಿಗಳು, ಈ ಕಡೆ ಹೋಗ್ತವೆ. ಆ ಗಾಡಿಗಳಲ್ಲಿ ಇನ್ಮೇಲೆ ಈ ಕಡೆ ಬರಬಾರ್ದು. ಆ ಗಾಡಿಗಳಲ್ಲಿ ಈ ಕಡೆ ಬರ್ತಾ ಇರೋ ಗಾಡಿಗಳಲ್ಲಿ ಈ ಕಡೆ ಬಿಡ್ತಾವ್ರೆ. ಇಷ್ಟು ದಿನ ಬೇಜಾನ್ ಧೂಳು ಎತ್ತೊಳ್ತಾ ಇತ್ತು, ಪ್ರೆಷರ್ ಗಾಡಿಗಳೆಲ್ಲ ಬರ್ತಾ ಇತ್ತು, ಯಾರು ಹೆಲ್ಪ್ ಮಾಡ್ದಲ್ಲ ಸಪೋರ್ಟ್ ಮಾಡ್ತಾ. ಇದು ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಲಕ್ಷ್ಮೀಪುರ, ಚಿನ್ನೈನಪಾಳ್ಯ, ಸಿದ್ದನಪಾಳ್ಯ, ಮತ್ತೆ ಇದು ಅದೇ ರೀತಿ ಸೊಣ್ಣನಾಯಕಪುರ, ಮತ್ತೆ ಇದಕ್ಕೆ ಯಾವ್ದೋ ಕಮ್ಮನಾಯಕನಹಳ್ಳಿಗೆ ಹೋಗುವಂತ ರಸ್ತೆ. ಇದು ಕನಕಪುರ ರಸ್ತೆಗೆ ಕೂಡ ಕನೆಕ್ಟ್ ಆಗುವಂತ ರಸ್ತೆ. 5 ಕಿಲೋಮೀಟರ್ ರಸ್ತೆ ಇದೆ. ಈ ರಸ್ತೆಗೆ ಹಲವಾರು ಬಾರಿ ಹೋರಾಟಗಳನ್ನ MLA ಗಮನದಿಂದ ಹಿಡಿದು ಏನು MP ಅವರ ಗಮನಕ್ಕೂ ತಂದಿದ್ದಾರೆ. ಆದ್ರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥ ಅತಿ ಹೆಚ್ಚು ಜನಾಂಗ ಇರುವಂತದ್ದು SC/ST ಜನಾಂಗ. ಆ SC/ST ಜನಾಂಗಕ್ಕೆ ಮೀಸಲು ಕ್ಷೇತ್ರ ಆಗಿದ್ರು ಕೂಡ SC/ST ಜನಾಂಗದ ಪರವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಗಮನ ಹರಿಸ್ತಾ ಇಲ್ಲ. ಅಂದ್ರೆ ಯಾವ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಮಾಡ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ರಸ್ತೆಯನ್ನ ಸರಿಪಡಿಸಲಿಲ್ಲ ಮುಂದಿನ ದಿನಗಳಲ್ಲಿ MLA ಶಾಸಕರ ಮನೆಯನ್ನ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಸಿದ್ಧಪಡಿಸಲಿಕ್ಕೆ ನಾವು ಎಲ್ಲರೂ ಕೂಡ ತಯಾರಾಗಿದ್ದೀವಿ. ಈಗ ನಮ್ಮ ರಸ್ತೆ ಸುಮಾರು 15 ವರ್ಷದಿಂದ ಹದಗೆಟ್ಟಿದೆ. ಹಿಂದೆ ಟಾರ್ ರೋಡ್ ಇತ್ತು, ಅದು ಕಿತ್ತೋದ್ಮೇಲೆ ಇದುವರೆಗೂ ಯಾರೇ ಆಗಲಿ ಒಂದೇ ಒಂದು ರಸ್ತೆ ಮಾಡಿಕೊಟ್ಟಿಲ್ಲ. ಸುಮಾರು ಹೆಚ್ಚು ಕಡಿಮೆ ಒಂದು 700-800 ಕ್ರಷರ್ ಲಾರಿಗಳು, ಕಂಪನಿ ಗಾಡಿಗಳು, ಸುಮಾರು ಗಾಡಿಗಳು ಓಡಾಡ್ತಾ ಇದೆ. ಹೆವಿ ಲೋಡ್ ಗಾಡಿಗಳೇ ಫುಲ್ ಲೋಡ್ ಓಡಾಡ್ತಾ ಇರ್ತವೆ. ಆ ಓಡಾಡೋದ್ರಿಂದ ರಸ್ತೆ ಕಿತ್ತೋಗ್ಬಿಟ್ಟು ಸುಮಾರು 15 ವರ್ಷ ಆಗಿದೆ. 15 ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ, ರಸ್ತೆ ತಡೆ ಮಾಡ್ತಾನೆ ಇದ್ದೀವಿ. ಆದರೆ ಇವತ್ತು ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಬರೋದಿಲ್ಲ, ಮಾತಾಡ್ತಾ ಇಲ್ಲ. ಕಂಪ್ನಿಗಳವ್ರ ಹತ್ರ ನಾವು ಡಿಮ್ಯಾಂಡ್ ಮಾಡಿ ನಮ್ಗೆ ರಸ್ತೆ ಮಾಡಿಕೊಡಿ ಅಂತ ನಾವು ಸುಮಾರು ಸಾರಿ ಇಡೀ 200-300 ಊರಿನವರು ಸುಮಾರು ಸಾರಿ ಡಿಮ್ಯಾಂಡ್ ಮಾಡಿ ರಸ್ತೆಗೆ ಇಳಿದು ಹೋರಾಟ ಮಾಡ್ತೀವಿ. ಆದರೆ ಈಗ ಮಾಡ್ಕೊಡ್ತೀವಿ ಅಂತ ಎಲ್ಲ ಒಂದು ಮೀಟಿಂಗ್ ಬರ್ತಾರೆ, ಮೀಟಿಂಗ್ ಸೇರ್ತಾರೆ, ಮತ್ತೆ ಹೋಗ್ತಾರೆ. ಅದರಂತಕ್ಕೆ ಅಷ್ಟೇ ಬಿಟ್ಬಿಡ್ತಾರೆ. MLA ಅವ್ರ ಹತ್ರ ಸುಮಾರು ಸಾರಿ ಕೇಳಿದ್ದೀವಿ. ಸುಮಾರು ಸಾರಿ ಕೇಳಿದ್ರೆ ಈ ರೋಡಿನ ವಿಚಾರ ಎತ್ತಿದ್ರೆ ಅವರು ಏನೋ ಒಂದು ಆಕ್ರೋಶವಾಗಿ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ನಮ್ಮ ರಸ್ತೆ ಅಂದ್ರೆ ಅವ್ರಿಗೆ ಆಗ್ತಾ ಇಲ್ಲ, ಯಾಕಂತ ಗೊತ್ತಾಗ್ತಾ ಇಲ್ಲ. ಓಟ್ ಮಾತ್ರ ಬೇಕು, ರಸ್ತೆ ಬೇಡ. ನಮ್ಮ ಓಟು ಲೀಡಿಂಗ್ ಓಟ್ ಕೊಡ್ರಿ ಅಂತ ಹೇಳ್ತಾರೆ. ನಮ್ಮ ಓಟನ್ನು ಕೊಡ್ತಾ ಇದೀವಿ. ಹೆಣ್ಣು ಮಕ್ಕಳು ಸಮೇತ ಎಷ್ಟು ಓಟ್ ಕೊಡ್ಬೇಕು ಎಲ್ಲ ಓಟನ್ನು ಕೊಡ್ತೀವಿ. ಆದ್ರೆ ಈ ರಸ್ತೆ ಕೇಳಿದ್ರೆ ಅವ್ರು ಯಾಕೆ ಉರ್ದು ಬೀಳ್ತಾರೆ ಗೊತ್ತಾಗ್ಲಿಲ್ಲ. ನಮ್ಮ ಓಟ್ ಮಾತ್ರ ತಗೊಂತಾರೆ, ನಮ್ಮ ರಸ್ತೆ ಮಾತ್ರ ನಮ್ಮ ಮಾಡ್ಕೊಡ್ತಾ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಅಂಬರೀಶ್ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಹದಗೆಟ್ಟ ರಸ್ತೆಯನ್ನ ಸರಿಪಡಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ರಸ್ತೆಗಿಳಿದು ಪ್ರತಿಭಟನೆ ನಡೆಸ್ತಾ ಇರುವಂತಹ ಘಟನೆ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಕ್ರಾಸ್ ಬಳಿ ನಡೆದಿರುವಂತದ್ದು. ಇದು ಸುಮಾರು ಒಂದು 4 ಹಳ್ಳಿಗಳಿಗೆ ಇನ್ನು ರಸ್ತೆಯನ್ನು ಸಂಪರ್ಕ ಮಾಡುತ್ತೆ.
ಇಲ್ಲಿ ಸುಮಾರು ಒಂದು 15ರಿಂದ 20 ವರ್ಷಗಳ ಆದ್ರೂ ಕೂಡ ರಸ್ತೆಯನ್ನು ಸರಿಪಡಿಸಲಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಇವತ್ತು ರಸ್ತೆಗಿಳಿದು ಪ್ರತಿಭಟನೆ ನಡೆಸ್ತಾ ಇರ್ತದೆ. ನಾವು ದೃಶ್ಯಾವಳಿಗಳ ಮೂಲಕ ನೋಡಬಹುದು. ಗ್ರಾಮಸ್ಥರು ಒಂದು 4 ಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಸಹ ಒಟ್ಟಿಗೆ ಸೇರಿ ಏನು ರಸ್ತೆಯನ್ನು ಬಂದ್ ಮಾಡಿ ಇಲ್ಲಿ ಕುಳಿತುಕೊಂಡು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಇಲ್ಲಿ ಸುಮಾರು ಏನು ಕ್ರಷರ್ಗಳಿದಾವೆ. ಕ್ರಷರ್ಗಳಲ್ಲಿ ಪ್ರತಿನಿತ್ಯ ನೂರಾರು ಲಾರಿಗಳು ಓಡಾಡ್ತವೆ, ಓವರ್ ಟನ್ನೇಜ್ ಗಳನ್ನ ಹಾಕೊಂಡು ಇದೇ ರಸ್ತೆಯಲ್ಲಿ ಓಡಾಡ್ತದೆ. ಆದ್ರೆ ರಸ್ತೆಗಳು ಮಾತ್ರ ಹದಗೆಟ್ಟಿದೆ. ಇದರಿಂದ ಧೂಳು ಆಗ್ತದೆ, ಮತ್ತೆ ಏನು ಜನರು ಕೂಡ ಓಡಾಡ್ಲಿಕ್ಕೆ ಸಾಕಷ್ಟು ಸಮಸ್ಯೆ ಎದುರಾಗ್ತಿದೆ. ಆದ್ರೂ ಕೂಡ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಏನು ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಸಾಕಷ್ಟು ಬಾರಿ ಹೋರಾಟಗಳನ್ನ ಮಾಡಿದೀವಿ. ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಿದ್ರು ಕೂಡ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ಗ್ರಾಮಸ್ಥರು ಏನೋ ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈಗ ಹೋರಾಟಗಾರರು ಏನಂತಂದ್ರೆ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತವ್ರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಾನು ಅವ್ರು ಮಾತಾಡ್ತೀನಿ, ಎಷ್ಟು ವರ್ಷಗಳಿಂದ ಈ ರೀತಿಯ ಸಮಸ್ಯೆ ಇದೆ ಅಂತೇಳಿ. ಸರ್, ಎಷ್ಟು ವರ್ಷಗಳಿಂದ ಈ ರೀತಿ ಸಮಸ್ಯೆ ಇದೆ, ಎಷ್ಟು ಸಮಸ್ಯೆನ ಎದುರಿಸ್ತಿದ್ದೀರಿ ಅಂತೇಳಿ? ಸರ್, ಸುಮಾರು 15 ವರ್ಷಗಳನಿಕ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ. ಸುಮಾರು ತಾಲೂಕ್ ಆಫೀಸ್ ಹತ್ರ, ತಾಲೂಕ್ ಪಂಚಾಯತಿ ಹತ್ರ ಹೋರಾಟಗಳು ಮಾಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ. ಯಾವುದೇ MLAಗಳಾಗಲಿ, ಆನೇಕಲ್ ತಾಲೂಕು MLA ಬಿ ಶಿವಣ್ಣವರಾಗಲಿ, MP ಮಂಜುನಾಥ್ ಅವರಾಗಲಿ ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದಲಿತರು ಮಾತ್ರ ಓಟ್ ಮಾತ್ರ ತಗೊಳಕ್ಕೆ ಮಾತ್ರ ಬರ್ತಾರೆ ಹೊರತು ಇವರು ನಮ್ಗೆ ರಸ್ತೆಗಳು, ದಲಿತರಿಗೆ ಓಡಾಡೋಕೆ ರಸ್ತೆಗಳು ಮಾಡಿಕೊಡ್ತಾ ಇಲ್ಲ. ಆಮೇಲೆ ಸುಮಾರು ಕಂಪ್ನಿಗಳಿದೆ ಇಲ್ಲಿ, ಸುಮಾರು 10 ವೀಲರ್ ಲಾರಿಗಳಿದೆ, ಸುಮಾರು ಕಂಪ್ನಿಗಳಿದೆ. ಲೋಡ್ಗಳೇ ಹಾಕೊಂಡು ಹೋಗ್ತಾರೆ, ಎಲ್ಲ ಕಿತ್ತೋಗ್ತೈತೆ. ಸುಮಾರು ಜನಗಳಿಗೆ ತೊಂದರೆಗಳಾಗ್ತೈತೆ. ಇಲ್ಲಿ ಲಕ್ಷ್ಮೀಪುರ, ಆಮೇಲೆ ಸಿದ್ದನಪಾಳ್ಯ, ಸಿನ್ನಯ್ಯನಪಾಳ್ಯ ರಸ್ತೆ ಇದು. ಸುಮಾರು ಸಾವಿರಾರು ಜನ ಓಡಾಡೋ ರಸ್ತೆ ಇದು. ಸುಮಾರು ಗಾಡಿಗಳು ಕನಕಪುರಕ್ಕೆ ಹೋಗ್ತೈತೆ ಈ ರೋಡಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ನಮ್ಮ ಜನಗಳ ಕೈಯಲ್ಲಿ. ಆ ಥರ ಹಿಂಸೆಗಳು ಅನುಭವಿಸ್ತಾ ಇದ್ದೀರಿ. 15 ವರ್ಷದಿಂದ ಇದೇ ಥರ ಹಿಂಸೆಗಳನ್ನು ನಾನು ಅನುಭವಿಸ್ಕೊಂಡು ಬರ್ತಾ ಇದ್ದೀನಿ. ಅಲ್ಲ, 15 ವರ್ಷದಲ್ಲಿ ಚುನಾವಣೆಗಳು ಬಂದಿದೆ, ಇಲ್ಲಿ ಶಾಸಕರು ಬರ್ತಾರೆ, MP ಬರ್ತಾರೆ, ಓಟ್ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ರಸ್ತೆಯನ್ನು ಸರಿ ಮಾಡಿಸ್ಕೊಡಿ ಅಂತ ಕೇಳಿದ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ನಿಮ್ಗೆ? ಮಾಡ್ಕೊಡ್ತೀನಿ ಅಂತಾರೆ, ಇದುವರೆಗೂ ಮಾಡ್ಕೊಟ್ಟಿಲ್ಲ. ಅದೇ ಓಟ್ ಮಾತ್ರ ಕೇಳಕ್ ಬರ್ತಾರೆ, ಮಾಡ್ಕೊಡ್ತೀರ ಅಂತಾರೆ. ಎಲೆಕ್ಷನ್ ದಿವಸ ಮಿಕ್ಕದಲ್ಲಿ ಮಾಡ್ಕೊಡಲ್ಲ, ಏನಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿ PDO ಆಗಲಿ, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಅಧ್ಯಕ್ಷರುಗಳು ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳಲ್ಲ. ಇದಿಷ್ಟು ಇಲ್ಲಿ ಏನು ಪ್ರತಿಭಟನೆ ನಡೆಸ್ತಾ ಇರುವಂತವ್ರು ಹೇಳ್ತಾ ಇರುವಂತಹ ಮಾತು. ಸುಮಾರು ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನು ಶಾಸಕರ ಮನೆಯನ್ನು ಮುತ್ತಿಗೆ ಹಾಕಿ ಜೊತೆಗೆ ಉಗ್ರವಾದಂತಹ ಹೋರಾಟಕ್ಕೆ ನಾವು ಕೂಡ ಮುಂದಾಗ್ತೀವಿ ಅಂತ ಮಾತನ್ನ ಹೇಳ್ತಾ ಇರುವಂತ ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.